ಅಣ್ಣ ನಮಸ್ಕಾರ ಮನ. ಏನು ಸಮಸ್ಯೆ ಇದೆ? ಏನಿದೆ ಸರ್? ಏನಿದ್ರು ನನಗೆ ಹೇಳ್ಬೇಕು. ಬಾ ಬಾಣ ఇడ్లీలు తింటామండి. అక్క ఏమైనా సమస్యలు ఉన్నాయమ్మా? అపోలోలో ఫోన్ చేస్తాను మెడికల్ దీంట్లో. సరే గ్రాంట్లా ధైర్యంగా ఉన్నా. నేను వస్తాను, డైలీ వస్తాను, రేపు వస్తాను మీ ఊరికే. 3 ವರ್ಷದಿಂದ ಪಾಪ ವೆಯ್ಟ್ ಮಾಡವ್ರು ಸರ್. ಒಂದು ಗಂಟು ಒಂದು ಮನೇಲಿ ಬರಲ್ಲ ಸರ್. ఏమగా ఏమే ఏదో ఒక ఆశీర్వాదం చెయ్యి. ఏ ఉండా పన్ను ఏమ్మా సమస్య యాళ్ళ ఇల్లు చిన్నగుంది. ఏం ఆరోగ్యం ఎట్లుంది? ఎంత పెన్షన్ వస్తుందా? వస్తుంది స్వామి. ఎలా ఎంత వయసు నీకే? 55. 55కి వచ్చేదే పెన్షన్ నాకు వస్తుంది స్వామి. సరే ఇంకో 5 ఏళ్ళు అయినా ఇంకా పెన్షన్ వస్తుంది. 60 కావాలి కదా, నెల నెల వస్తాను పెన్షన్. ఆరోగ్యం ఎట్లుంది? ఏరంతా నాకు బాగలేవు. ఎలా? గ్యాస్ట్రిక్ ఉంది, కడుపు నొప్పి. మాత్రలు తీసుకుంటాండవా? తింటాను. ఇప్పుడు మంది ఇంటికి 2 వేలు కరెంటు బియ్యం అంతా వస్తుంది ఇంటింటికి. మన 5 ಜನ ಅವ್ರು ಸರ್. 3 ఈ కూడా మన సర్కారం వస్తే లేదు. ఇప్పుడు మీ ఇంట్లో ఎందరు ఉండరు? నేను 40 కేజీలు నెల నెల బియ్యము స్టార్ట్ ఇవ్వడం మన ఆయన. సరేమ్మా వద్దమ్మా, 40 ಕೆಜಿ ಬರುತ್ತೀರಣ್ಣ. ನಮ್ಮ ಸಾಹೇಬ್ರು ಬರ್ತಾರೆ ಈಗ ಮುಖ್ಯಮಂತ್ರಿಗಳಾಗಿ. ಪ್ರಭಾಕರ್ ರೆಡ್ಡಿ ನನ್ನ ಮಗನೇ, ನಾನು ಹಳ್ಳಿನ. ಕರೆಕ್ಟ್. ಈಗ ಮುನಿರಾಜು ಏನು ಹೇಳಿದ್? ಮುನಿರಾಜು ಬಾಬಾ ನೋಡಿ ಸರ್. ಏನಮ್ಮ ಗ್ರಾಂಟ್ ಏನಮ್ಮ? 22 ವರ್ಷ ಆಯ್ತು ಸರ್. PDO ಸಾಹೇಬ್ರೆ ಬನ್ನಿ ಇಲ್ಲಿ. 5 ಲಕ್ಷ ಹಾಕ್ಬೇಕು ಸರ್. ಯಾಕಿದು 20 ವರ್ಷದಿಂದ ಪಾಪ? ಸರ್ ನೋಡಿ ಸರ್ ಬನ್ನಿ ಸರ್. ನಾನಿರಮ್ಮ ನನ್ನ ಸರ್. ಏನು ಮಾಡ್ಬೋದು? 5 ಲಕ್ಷ ಹಾಕಿ ಸರ್. ನಾವು ಹೇಳ್ತೀವಿ ಸರ್. ಏನಾಗಿದೆ? ಗ್ರಾಂಟಲ್ಲೇ ಹಾಕಿದ್ ಮನೆ ಇದು. ಹಾಂ ಎಲ್ಲ ಆಗಿದೆ. ಫೈನಲ್ ಬಿಲ್ ಆಗು ಒಂದು ಬಾಕಿ ಇದೆ. ಎಷ್ಟಿದೆ ಫೈನಲ್ ಬಿಲ್ ಪೆಂಡಿಂಗ್? ಪ್ಲಾಸ್ಟಿಂಗ್ ಆದ್ಮೇಲೆ ಫೈನಲ್ ಬಿಲ್ ಯಾರ ಅಪ್ರೂವಲ್ ಬೇಕು? ನಾವೇ ಫೋಟೋ ತೆಗೆದು ಆನ್ಲೈನ್ ಮಾಡಿದ್ರೆ ಅಪ್ಲೋಡ್ ಆಗ್ಬೇಕು ಸರ್. ದಯವಿಟ್ಟು ಮಾಡಿ. ಅಪ್ಲೋಡ್ ಆಗಲ್ಲ. ಪ್ಲಾಸ್ಟಿಂಗು ಮಾಡೋದು ಯಾರು? ರೂಪಾಯಿ ಇಲ್ಲ ಸರ್. ನಾನು ದೇವಸ್ಥಾನ ಇದ್ದೀನಿ. ನಾನು ದೇವಸ್ಥಾನ ಇದ್ದೀನಿ. ಒಂದು 5 ಲಕ್ಷ ಹಾಕ್ಕೊಡ್ಬೇಕು ನನಗೆ. ಅವಾಗ ಇವರು ಅದು ಸ್ಟಾರ್ಟಿಂಗ್ ಬಿಲ್ ತಗೊಂಡಿದ್ದಾರೆ. ಇನ್ ಟೈಮಲ್ಲಿ ಪ್ರೊಸೆಸ್ ಮಾಡಿದ್ದಾರೆ. ಸೊ ಅದು ಹೆಂಗೆ ಅದನ್ನು ಓಪನ್ ಮಾಡೋದು? ನಂಗೆ 5 ಲಕ್ಷ ಹಾಕ್ಕೊಡ್ಬೇಕು. ಓಪನ್ ಮಾಡೋದೇನು? ಅವನ್ಗೆ ಹಾಕ್ಕೊಟ್ಟು ಅವನು ಇಷ್ಟು ಬಟ್ಟೆ ಇಲ್ಲ ನನ್ನ ಹತ್ರ. ನಾನು ಗೆಲ್ಲಿತೀನಿ ನಮ್ಮ ಬಂದು ಕಾಂಗ್ರೆಸ್ಗೆ. ನೀನೇ ಗೆಲ್ಲಿದ್ದು, ಯಾರು ಹೇಳಿದ್ದು? ಜಗಣ್ಣು ಗೆಲ್ಲಿತಿ ಹೋಗೋಣ ಅಷ್ಟೇ. ಕರ್ಗಮ್ಮ ಅಂತ ಕೈ ಹಿಡ್ಕೊಂಡು ನಿನಗೆ ನಾನು ಕಾಲು ಮುಟ್ಸಲ್ಲ ಯಾರನ್ನು. ನೀನು 35 ಏನೀಗ ಈ ಮನೆ ಹಾಕ್ಸ್ಬೇಕಲ್ಲ ನಾನು ಸರ್? 5 ಲಕ್ಷ ಬೇಕು ನಂಗೆ ಮನೆಕ. ನೀನು ಮಾಡಿರ್ಬೋದು ಇರಮ್ಮ. ಹಂಗೆ ಏನು ಕರ್ಗಮ್ಮ ಅಲ್ಲ, ನಾನು ಅಲ್ಲಿ ವಸತಿ ಇಲಾಖೆಯಲ್ಲಿ ಮಾತಾಡೋದು ನೋಟ್ ಮಾಡಿ. ನಾನು ಕಮಿಷನರ್ ಮಾತಾಡಿ ಮಿನಿಸ್ಟರ್ ಮಾತಾಡಿದ್ರೆ ಆಗುತ್ತಾ? ಹೌದಾ? ಸರಿ. ಪ್ರಾವಿಷನ್ ಬೇಡಪ್ಪ ಕಾಲ್ ಮಕ್ಕಳು ಮರಿ ಯಾರು ಇಲ್ಲ. ಓ ನಾನೇ ನಿನ್ನ ಮಗ. ಅಷ್ಟೇ ಹೋಗಿ ಸರ್. ದತ್ತಕ್ಕೆ ತಗೋ. ಯಾರು ಬಂದ್ರು ನಮ್ಮ ಮಕ್ಳಿಗೆ ಏನೇ ಬರಲಿ ಒಗ್ಗಟ್ಟಿರ್ಲಿ. ಅದು ಜೈ ಕಾಂಗ್ರೆಸ್ ಪಾರ್ಟಿಗೆ ಅನ್ಬೇಕು. ಜೈ ನಮ್ಮ ಒಟ್ಟು ಯಾರಿಗೆ? ಕಾಂಗ್ರೆಸ್. ಜೈ ಕಾಂಗ್ರೆಸ್. ಒದ್ನಾ ಯಾವ ಕೊಟ್ಟಾತಾರ ನಾವು ಕೊಡ್ತಿದ್ದೀನಿ. ನಾನು ಇವತ್ತು ನಾಳೆ ಸಲ್ಲಿಸ್ತೀನಿ. ಈಗ ಟ್ಯಾಕ್ಟರ್ದು ನಾನು ಮಾತಾಡ್ತೀನಿ, ಸೋಷಿಯಲ್ ವೆಲ್ಫೇರ್ ಅವ್ರನ್ನ ಮಾತಾಡ್ತೀನಿ, ಮಾತಾಡಿ ಮಾಡಿಸ್ತೀನಿ. ಡಿಜಮ್ ಒಂದೇ ದಿನಕ್ಕೆ ಮಾಡಿಕೊಟ್ರು ಪಾಪ ಲಿಸ್ಟ್ ಸೇರಿಸಿ. ನಮ್ಮ ಸಿಗಪ್ಪ ನೋಡಿ DC. ಸರ್ ಯಾರನ್ನ ಮಾತಾಡ್ಬೇಕು ಸರ್? ಇದು ಅವ್ರದ್ದು DC ಡ್ರೈವರ್ ಸ್ವಾಮಿ. ನಮ್ಮ ಸಿಗಪ್ಪ ಮಗನ. ಸರಿ ಬಿಡಿ ಡ್ರೈವರ್ ನಮ್ಮ ಅಣ್ಣ. ಸಿಗಪ್ಪ. ಇದು ನನಗೆ ರಿಮೈಂಡ್ ಮಾಡ್ರಣ್ಣ. ಆಯ್ತು ಸ್ವಾಮಿ. ಬರಲಿ ಯಜಮಾನ್ರೆ. ಆಯ್ತು ಸ್ವಾಮಿ. ರೋಡ್ ಅಲ್ಲ ಇಲ್ಲ ಮಾಡಿಸ್ತೀನಿ ಬಿಡಿ. ಫಸ್ಟ್ ಗ್ರಾಂಟ್ ಇಲ್ಲೇ ಹಾಕ್ತೀನಿ.